ನೋಡಿ, ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಕೇವಲ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಆ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹಾವೇರಿಯಲ್ಲಿ ಕಾಂಟ್ರಾಕ್ಟರ್ ಬರ್ಬರ ಹತ್ಯೆ ಆಗಿತ್ತು. ಆ ಬರ್ಬರ ಹತ್ಯೆಗೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹತ್ಯೆಯ ಕಹಾನಿ ಬಿಚ್ಚಿಟ್ಟ ಕೊಲೆ ಆರೋಪಿಯ ಆಡಿಯೋ ಈಗ ವೈರಲ್ ಆಗಿದೆ. ಕೊಲೆಯ ಆರೋಪಿ ಅಶ್ರಫ್ ಫೋನ್ ಆಡಿಯೋ ವೈರಲ್ ಆಗಿದೆ. ಅಶ್ರಫ್ ಕೊಲೆಗೆ ಸಂಚು ರೂಪಿಸಿದ್ದ ಶಿವಾನಂದ ಕುನ್ನೂರು 20 ಲಕ್ಷ ರೂಪಾಯಿಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿಯನ್ನ ಕೊಟ್ಟಿದ್ದ. ನನ್ನ ಹುಡುಕಿಕೊಂಡು ಬಂದಿದ್ದ ಶಿವಾನಂದನನ್ನ ನಾನು ಕೊಂದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಇದನ್ನ ತೆಗೆದುಕೊಳ್ಳಲು ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದ, ಆತ ನನ್ನ ಕೊಲೆಗೆ ಸುಪಾರಿ ನೀಡಿದ್ದ, ಹೀಗಾಗಿ ನಾನೇ ಮುಗಿಸಿ ಬಿಟ್ಟೆ. ಆರೋಪಿ ಅಶ್ರಫ್ ಆಪ್ತರ ಜೊತೆ ಮಾತನಾಡಿದ ಆಡಿಯೋ, ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ, ನನ್ನನ್ನ ಕೊಲೆ ಮಾಡೋದಕ್ಕೆ. ನೋಡಿ, ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಕೇವಲ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಆ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹಾವೇರಿಯಲ್ಲಿ ಕಾಂಟ್ರಾಕ್ಟರ್ ಬರ್ಬರ ಹತ್ಯೆ ಆಗಿತ್ತು. ಆ ಬರ್ಬರ ಹತ್ಯೆಗೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹತ್ಯೆಯ ಕಹಾನಿ ಬಿಚ್ಚಿಟ್ಟ ಕೊಲೆ ಆರೋಪಿಯ ಆಡಿಯೋ ಈಗ ವೈರಲ್ ಆಗಿದೆ. ಕೊಲೆಯ ಆರೋಪಿ ಅಶ್ರಫ್ ಫೋನ್ ಆಡಿಯೋ ವೈರಲ್ ಆಗಿದೆ. ಅಶ್ರಫ್ ಕೊಲೆಗೆ ಸಂಚು ರೂಪಿಸಿದ್ದ ಶಿವಾನಂದ ಕುನ್ನೂರು 20 ಲಕ್ಷ ರೂಪಾಯಿಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿಯನ್ನ ಕೊಟ್ಟಿದ್ದ. ನನ್ನ ಹುಡುಕಿಕೊಂಡು ಬಂದಿದ್ದ ಶಿವಾನಂದನನ್ನ ನಾನು ಕೊಂದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಇದನ್ನ ತೆಗೆದುಕೊಳ್ಳಲು ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದ, ಆತ ನನ್ನ ಕೊಲೆಗೆ ಸುಪಾರಿ ನೀಡಿದ್ದ, ಹೀಗಾಗಿ ನಾನೇ ಮುಗಿಸಿಬಿಟ್ಟೆ. ಆರೋಪಿ ಅಶ್ರಫ್ ಆಪ್ತರ ಜೊತೆ ಮಾತನಾಡಿದ ಆಡಿಯೋ, ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ, ನನ್ನನ್ನ ಕೊಲೆ ಮಾಡೋದಕ್ಕೆ. ನೋಡಿ, ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಕೇವಲ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಆ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹಾವೇರಿಯಲ್ಲಿ ಕಾಂಟ್ರಾಕ್ಟರ್ ಬರ್ಬರ ಹತ್ಯೆ ಆಗಿತ್ತು. ಆ ಬರ್ಬರ ಹತ್ಯೆಗೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹತ್ಯೆಯ ಕಹಾನಿ ಬಿಚ್ಚಿಟ್ಟ ಕೊಲೆ ಆರೋಪಿಯ ಆಡಿಯೋ ಈಗ ವೈರಲ್ ಆಗಿದೆ. ಕೊಲೆಯ ಆರೋಪಿ ಅಶ್ರಫ್ ಫೋನ್ ಆಡಿಯೋ ವೈರಲ್ ಆಗಿದೆ. ಅಶ್ರಫ್ ಕೊಲೆಗೆ ಸಂಚು ರೂಪಿಸಿದ್ದ ಶಿವಾನಂದ ಕುನ್ನೂರು 20 ಲಕ್ಷ ರೂಪಾಯಿಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿಯನ್ನ ಕೊಟ್ಟಿದ್ದ. ನನ್ನ ಹುಡುಕಿಕೊಂಡು ಬಂದಿದ್ದ ಶಿವಾನಂದನನ್ನ ನಾನು ಕೊಂದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಇದನ್ನ ತೆಗೆದುಕೊಳ್ಳಲು ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದ, ಆತ ನನ್ನ ಕೊಲೆಗೆ ಸುಪಾರಿ ನೀಡಿದ್ದ, ಹೀಗಾಗಿ ನಾನೇ ಮುಗಿಸಿಬಿಟ್ಟೆ. ಆರೋಪಿ ಅಶ್ರಫ್ ಆಪ್ತರ ಜೊತೆ ಮಾತನಾಡಿದ ಆಡಿಯೋ, ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ, ನನ್ನನ್ನ ಕೊಲೆ ಮಾಡೋದಕ್ಕೆ. ನೋಡಿ, ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಕೇವಲ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಆ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹಾವೇರಿಯಲ್ಲಿ ಕಾಂಟ್ರಾಕ್ಟರ್ ಬರ್ಬರ ಹತ್ಯೆ ಆಗಿತ್ತು. ಆ ಬರ್ಬರ ಹತ್ಯೆಗೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹತ್ಯೆಯ ಕಹಾನಿ ಬಿಚ್ಚಿಟ್ಟ ಕೊಲೆ ಆರೋಪಿಯ ಆಡಿಯೋ ಈಗ ವೈರಲ್ ಆಗಿದೆ. ಕೊಲೆಯ ಆರೋಪಿ ಅಶ್ರಫ್
ಫೋನ್ ಆಡಿಯೋ ವೈರಲ್ ಆಗಿದೆ. ಅಶ್ರಫ್ ಕೊಲೆಗೆ ಸಂಚು ರೂಪಿಸಿದ್ದ ಶಿವಾನಂದ ಕುನ್ನೂರು 20 ಲಕ್ಷ ರೂಪಾಯಿಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿಯನ್ನ ಕೊಟ್ಟಿದ್ದ. ನನ್ನ ಹುಡುಕಿಕೊಂಡು ಬಂದಿದ್ದ ಶಿವಾನಂದನನ್ನ ನಾನು ಕೊಂದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಇದನ್ನ ತೆಗೆದುಕೊಳ್ಳಲು ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದ, ಆತ ನನ್ನ ಕೊಲೆಗೆ ಸುಪಾರಿ ನೀಡಿದ್ದ, ಹೀಗಾಗಿ ನಾನೇ ಮುಗಿಸಿ ಬಿಟ್ಟೆ. ಆರೋಪಿ ಅಶ್ರಫ್ ಆಪ್ತರ ಜೊತೆ ಮಾತನಾಡಿದ ಆಡಿಯೋ, ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ, ನನ್ನನ್ನ ಕೊಲೆ ಮಾಡೋದಕ್ಕೆ. ನೋಡಿ, ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಕೇವಲ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಆ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹಾವೇರಿಯಲ್ಲಿ ಕಾಂಟ್ರಾಕ್ಟರ್ ಬರ್ಬರ ಹತ್ಯೆ ಆಗಿತ್ತು. ಆ ಬರ್ಬರ ಹತ್ಯೆಗೆ ಈಗ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹತ್ಯೆಯ ಕಹಾನಿ ಬಿಚ್ಚಿಟ್ಟ ಕೊಲೆ ಆರೋಪಿಯ ಆಡಿಯೋ ಈಗ ವೈರಲ್ ಆಗಿದೆ. ಕೊಲೆಯ ಆರೋಪಿ ಅಶ್ರಫ್ ಫೋನ್ ಆಡಿಯೋ ವೈರಲ್ ಆಗಿದೆ. ಅಶ್ರಫ್ ಕೊಲೆಗೆ ಸಂಚು ರೂಪಿಸಿದ್ದ ಶಿವಾನಂದ ಕುನ್ನೂರು 20 ಲಕ್ಷ ರೂಪಾಯಿಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿಯನ್ನ ಕೊಟ್ಟಿದ್ದ. ನನ್ನ ಹುಡುಕಿಕೊಂಡು ಬಂದಿದ್ದ ಶಿವಾನಂದನನ್ನ ನಾನು ಕೊಂದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಇದನ್ನ ತೆಗೆದುಕೊಳ್ಳಲು ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದ, ಆತ ನನ್ನ ಕೊಲೆಗೆ ಸುಪಾರಿ ನೀಡಿದ್ದ, ಹೀಗಾಗಿ ನಾನೇ ಮುಗಿಸಿ ಬಿಟ್ಟೆ. ಆರೋಪಿ ಅಶ್ರಫ್ ಆಪ್ತರ ಜೊತೆ ಮಾತನಾಡಿದ ಆಡಿಯೋ, ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ, ನನ್ನನ್ನ ಕೊಲೆ ಮಾಡೋದಕ್ಕೆ. ನೋಡಿ, ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಕೇವಲ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಆ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹಾವೇರಿಯಲ್ಲಿ ಕಾಂಟ್ರಾಕ್ಟರ್ ಬರ್ಬರ ಹತ್ಯೆ ಆಗಿತ್ತು. ಆ ಬರ್ಬರ ಹತ್ಯೆಗೆ ಈಗ ಟ್ವಿಸ್ಟ್ ಒಂದು ಸಿಕ್ಕಿದೆ. ಹತ್ಯೆಯ ಕಹಾನಿ ಬಿಚ್ಚಿಟ್ಟ ಕೊಲೆ ಆರೋಪಿಯ ಆಡಿಯೋ ಈಗ ವೈರಲ್ ಆಗಿದೆ. ಕೊಲೆಯ ಆರೋಪಿ ಅಶ್ರಫ್ ಫೋನ್ ಆಡಿಯೋ ವೈರಲ್ ಆಗಿದೆ. ಅಶ್ರಫ್ ಕೊಲೆಗೆ ಸಂಚು ರೂಪಿಸಿದ್ದ ಶಿವಾನಂದ ಕುನ್ನೂರು 20 ಲಕ್ಷ ರೂಪಾಯಿಗೆ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿಯನ್ನ ಕೊಟ್ಟಿದ್ದ. ನನ್ನ ಹುಡುಕಿಕೊಂಡು ಬಂದಿದ್ದ ಶಿವಾನಂದನನ್ನ ನಾನು ಕೊಂದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಇದನ್ನ ತೆಗೆದುಕೊಳ್ಳಲು ನನಗೆ ಹೊಡೆದು ಹಿಂಸೆ ಕೊಟ್ಟಿದ್ದ, ಆತ ನನ್ನ ಕೊಲೆಗೆ ಸುಪಾರಿ ನೀಡಿದ್ದ, ಹೀಗಾಗಿ ನಾನೇ ಮುಗಿಸಿ ಬಿಟ್ಟೆ. ಆರೋಪಿ ಅಶ್ರಫ್ ಆಪ್ತರ ಜೊತೆ ಮಾತನಾಡಿದ ಆಡಿಯೋ, ಶಿವಾನಂದ ಹೆಣ್ಣು ಮಕ್ಕಳ ಜೊತೆಗಿದ್ದ ಫೋಟೋ ಇದೆ, ಅದನ್ನ ತೆಗೆದುಕೊಳ್ಳೋದಕ್ಕೆ, ನನ್ನನ್ನ ಕೊಲೆ ಮಾಡೋದಕ್ಕೆ.